ಬ್ರಿಟಿಷರ ಅವಧಿಯಲ್ಲಿ ಚಿಂಟೋಮಣಿ ಪೇಟಾಗಿದ್ದ ನಗರಿ ಮರಾಠಿ ಚೀಫ್ಟೇನ್ ಚಿಂತಾಮಣಿ ರಾವ್ ಆಳ್ವಿಕೆಯಿಂದ ಚಿಂತಾಮಣಿಯಾಗಿ ರೂಪುಗೊಂಡಿತು. ಗಡಿ ಪ್ರದೇಶಗಳಲ್ಲೊಂದು ಇದು ಸುಂದರ ನಗರಿ. ಇದಕ್ಕೊಂದು ಭವ್ಯ ಇತಿಹಾಸವಿದೆ, ತನ್ನದೇ ಆದ ವಿಶಿಷ್ಟ ಸ್ವಂತಿಕೆ ಇದೆ. ಆಧುನಿಕ ಜಗತ್ತಿನ ವೇಗದ ಜೀವನದಲ್ಲಿ ಖಾಲಿ ರಸ್ತೆಗಳು ತುಂಬಿ ಕಾಂಕ್ರೀಟ್ ಕಾಡಾಗಿ ಕಾಂಪಿಟೇಷನ್ಗಾಗಿ ತುದಿಗಾಲಿನಲ್ಲಿ ನಿಂತಿದೆ. ನಗರದ ಬೆಳವಣಿಗೆಗೆ, ಜನಸಾಮಾನ್ಯರ ಸುಖ ದುಃಖಗಳಿಗೆ ಸ್ಪಂದಿಸಲು ಸಮಾನತೆ ಕಾಪಾಡಿ ನ್ಯಾಯ ದೊರಕಿಸುವ ಆಡಳಿತ ಕೇಂದ್ರವಾಗಿದೆ. ಮನರಂಜನೆ ವಿಷಯದಲ್ಲಿ ಭಾಷಾಭೇದ ಮಾಡದೆ ಎಲ್ಲಾ ಭಾಷೆಗಳನ್ನು ಸ್ವೀಕರಿಸುವ ಸಹೃದಯ ಜನ. ಜನಸಾಮಾನ್ಯರು ಸಂಚರಿಸಲು ಉತ್ತಮ ಸಾರಿಗೆ ಸಂಸ್ಥೆ ಹಾಗೂ ನಿಂತು ಹೋಗಿದ್ದ ರೈಲ್ವೆ ಸಂಚಾರವನ್ನು ಪುನರಾರಂಭಿಸಿ ಹಳ್ಳಿ ಪ್ರದೇಶಗಳ ಪ್ರಯಾಣಿಕರಿಗೆ ಸುಖಕರ ಪ್ರಯಾಣ ಕಲ್ಪಿಸಿಕೊಟ್ಟಿದೆ. ಚಿಂತಾಮಣಿ ನಗರ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ನಾಳಿನ ಭವಿಷ್ಯಕ್ಕಾಗಿ ಅನುಭವಿ ಶಿಕ್ಷಕರು, ಉತ್ತಮ ಶಾಲಾ ಕಾಲೇಜುಗಳು ಮತ್ತು ಹಾಸ್ಟೆಲ್ಗಳಿವೆ. ನಗರ ಮತ್ತು ಹಳ್ಳಿಗಾಡಿನ ಎಲ್ಲಾ ವರ್ಗದ ಜನರಿಗೆ ಅನುಕೂಲಕರವಾಗಿ ಸ್ಥಳೀಯ ವೈದ್ಯರಿಂದ ಖಾಸಗಿ ಆಸ್ಪತ್ರೆ ಹಾಗೂ ಸರ್ಕಾರದಿಂದ ಸಾರ್ವಜನಿಕ ಆಸ್ಪತ್ರೆ ನಿರ್ಮಿಸಲಾಗಿದೆ. ನಗರದ ಸುತ್ತಲೂ ಇರುವ ಕೈವಾರ, ಕಾಡುಮಲ್ಲೇಶ್ವರ, ಕೋನುಕುಂಟ್ಲು, ತಿರುಮಲಾಪುರ ಅರಣ್ಯ ಪ್ರದೇಶಗಳನ್ನು ಸಂರಕ್ಷಿಸಿ ಪ್ರಸಿದ್ಧ ನದಿಗಳಾದ ಪಾಪಾಗ್ನಿ, ಚಿತ್ರಾವತಿ ಹಾಗೂ ದಣಿವು ನೀಗಿಸುವ ಜಲಪ್ರದೇಶಗಳಾದ ಕೆಂಚಾನಹಳ್ಳಿ ಕೆರೆ, ಗೋಪ್ಸಂದ್ರ ಕೆರೆ, ಕನಂಪಲ್ಲಿ ಕೆರೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಜನರು, ಜನನಾಯಕರು ಪ್ರಮುಖ ಪಾತ್ರ ವಹಿಸಿ ತಮ್ಮ ಪ್ರಕೃತಿ ಪ್ರೇಮ ತೋರಿದ್ದಾರೆ. ತಾಲೂಕಿನ ಪ್ರವಾಸಿಗರ ತಾಣವೆಂದೇ ಪ್ರಸಿದ್ಧಿಗೊಂಡಿರುವ ಶ್ರೀ ಕ್ಷೇತ್ರ ಕೈವಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ. ದ್ವಿಭಾಷಾ ಕವಿ ಶ್ರೀ ಯೋಗಿನಾರಾಯಣ ಮಠ ಮತ್ತು ಶ್ರೀ ಅಮರನಾರಾಯಣ ದೇಗುಲ ಇಲ್ಲಿನ ಪ್ರಮುಖ ಆಕರ್ಷಣೆ. ಕೀರ್ತನಾಕಾರರಿಗೆ, ಭಜನೆ ಪ್ರಿಯರಿಗೆ ನೆಚ್ಚಿನ ಸ್ಥಳ. ದ್ವಾಪರಯುಗದಲ್ಲಿ ಪಾಂಡವರು ಅರಣ್ಯವಾಸ ಬಂದಲ್ಲಿ ಬಕಾಸುರೆಂಬ ರಾಕ್ಷಸನ ಸಂಹಾರ ಮಾಡಿ ಆ ಬಂಡೆನಲ್ಲಿ ಪ್ರತಿ ರಥಸಪ್ತಮಿ ದಿವಸ ಕೀವು ರಕ್ತ ಸಹ ಬರುತ್ತದೆ ನೋಡಿ, ಎದುರುಗಡೆ ಕಾಣುತ್ತೆ ಅದೇ ಬಂಡೆ ಬಕಾಸುರನ ಬಂಡೆ. ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಮಧ್ಯದಲ್ಲಿ ಭೀಮಲಿಂಗೇಶ್ವರ ಎಂಬ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತ್ರೇತಾಯುಗದಲ್ಲಿ ಬೆಟ್ಟದ ಮೇಲೆ ರಾಮ, ಲಕ್ಷ್ಮಣ, ಸೀತೆಯೆಲ್ಲ ಅರಣ್ಯವಾಸ ಹೋದಲ್ಲಿ ಸೀತೆಯ ದೇವಿಗೆ ಬಾಯಾರಿಕೆಯಾದಲ್ಲಿ ಲಕ್ಷ್ಮಣ ಒಂದು ದೊಡ್ಡ ಬಂಡೆಗೆ ಬಾಣ ಬಿಟ್ಟು ಜಲವನ್ನು ಉತ್ಪತ್ತಿ ಮಾಡಿರ್ತಾನೆ. ಇದಕ್ಕೆ ಲಕ್ಷ್ಮಣ ತೀರ್ಥವೆಂದು ಸಹ ಹೇಳುತ್ತಾರೆ. ಇದು ತಾತಯ್ಯನವರು ಏಕಾಂತದಲ್ಲಿ ಕುಳಿತು ದಾಸರ ಪದಗಳನ್ನು ರಚಿಸಿ ತಪಸ್ಸು ಮಾಡುತ್ತಿದ್ದ ಜಾಗ. ಇದನ್ನು ವೈಕುಂಠ ತಾತಯ್ಯನವರ ಗವಿ ಎಂದು ಕರೆಯುತ್ತಾರೆ. ಕಲಿಯುಗದಲ್ಲಿ ಕೈವಾರ ತಾತಯ್ಯನವರು ಯೋಗ ನರಸಿಂಹಸ್ವಾಮಿ ಗುಹೆಯಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡಿ ಸುದ್ದಿಯನ್ನು ಪಡೆದುಕೊಂಡು ಅವರು ಮಹನೀಯರಾಗಿ ಕಾಲಜ್ಞಾನವನ್ನೆಲ್ಲ ಬರೆದು ಜೀವ ಸಮಾಧಿಯನ್ನು ಹೊಂದಿರುತ್ತಾರೆ. ಶ್ರೀ ಮಹಾ ಕೈಲಾಸಗಿರಿ ಕ್ಷೇತ್ರ ಇದೊಂದು ವಿಹಂಗಮ ನೋಟ. ಇದರ ವಿಶೇಷ 500 ಅಡಿ ಎತ್ತರದ ಬೃಹತ್ ಏಕಶಿಲಾ ಬೆಟ್ಟದಲ್ಲಿ ಈ ಗುಹಾಂತರ ದೇವಾಲಯ ಮೈದಾಳಿದೆ. ಕೈಲಾಸಗಿರಿ ಕ್ಷೇತ್ರ ಗುಹಾಂತರ ದೇವಾಲಯಗಳು ಶ್ರೀ ವಲ್ಲಭಗಣಪತಿ, ಜಗನ್ಮಾತಾ ಜಗದಂಬ ಮತ್ತು ಶ್ರೀ ಚತುರ್ಭುಜಲಿಂಗೇಶ್ವರ ಸ್ವಾಮಿ. ಅಂದಿನ ಕಾಲದಲ್ಲಿ ಗೃಹ ಮಂತ್ರಿಗಳಾದ ಶ್ರೀ ಚೌಡರೆಡ್ಡಿಯವರು, ಮಾಜಿ ಶಾಸಕರಾದ ಶ್ರೀ ಸುಧಾಕರ್ ರೆಡ್ಡಿಯವರು ಈ ದೇವಾಲಯದ ಅಭಿವೃದ್ಧಿಗೆ ಪ್ರತಿನಿತ್ಯವೂ ಇಲ್ಲಿ ಶ್ರಮಿಸ್ತಾ ಇರುತ್ತಾರೆ. ಇಲ್ಲಿ ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಅನ್ನದಾನ ನಡೆಯಲಿದೆ. ಮುರುಗಮಲ್ಲ ಫಾಕಿಶಾ ವಾಲಿ ದರ್ಗಾ ಇದು ದಕ್ಷಿಣ ಭಾರತದಲ್ಲೇ ಹೆಸರಾಂತ ದರ್ಗಾ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮವು ಐತಿಹಾಸಿಕ ಯಾತ್ರಾ ಸ್ಥಳ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಕೇಂದ್ರವಾಗಿದ್ದು ಅಮ್ಮಾಜಾನ್ ಬಾವಾಜಾನ್ ಎಂದೇ ಪ್ರಸಿದ್ಧವಾಗಿರುವಂತಹ ಈ ಒಂದು ತಾಣ ನೆರೆಹೊರೆಯ ರಾಜ್ಯಗಳಿಂದ ಹಿಂದೂ ಮುಸ್ಲಿಂ ಬಾಂಧವರು ಯಾವುದೇ ಭೇದ ಭಾವವಿಲ್ಲದೆ ಸರ್ವಧರ್ಮ ಕ್ಷೇತ್ರವಾಗಿರುವುದರಿಂದ ಎಲ್ಲರೂ ಈ ಒಂದು ದರ್ಗಾಗೆ ಆಗಮಿಸುತ್ತಾರೆ. ಭಕ್ತಾದಿಗಳು ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ಪ್ರತಿನಿತ್ಯ ಪೂಜೆ ಸಲ್ಲಿಸುವ ಮೂಲಕ ಹಬ್ಬ ಹರಿದಿನಗಳಂದು ವಿಶೇಷ ಪೂಜೆಗಳಿಂದ ಧಾರ್ಮಿಕ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಶ್ರೀ ಯೋಗಿನಾರಾಯಣ ಯತೀಂದ್ರ ತಪೋವನವು ಈ ತಾಲೂಕಿನಲ್ಲಿರುವ ಏಕೈಕ ಮೃಗಾಲಯ. ಬ್ರಿಟಿಷರ ಆಳ್ವಿಕೆ ಹಾಗೂ ರಾಜರ ಆಳ್ವಿಕೆಯಲ್ಲಿ ಐತಿಹಾಸಿಕ ನೆನಪುಗಳಾಗಿ ನಗರದಲ್ಲಿ ಉಳಿದಿರುವ ಗುಡಿಗೋಪುರಗಳು, ಕೆತ್ತನೆಗಳು, ರಾಮಕುಂಟೆ ಕಲ್ಯಾಣಿ, ಆಜಾದ್ ಚೌಕ್ ಸ್ಟ್ರೀಟ್ ಲ್ಯಾಂಪ್, ಕೈವಾರ ಫೋರ್ಟ್, ಚಿಂತಾಮಣಿ ಕೋಆಪರೇಟಿವ್ ಸೊಸೈಟಿ, ಅಕ್ಕಯ್ಯಮ್ಮನವರು ನಿರ್ಮಿಸಿರುವ ನಲ್ಲಿ ಕೊಡಾಯಿ ಈಗಲೂ ಕಾಣಸಿಗುವುದು ಹೆಮ್ಮೆಯ ವಿಷಯವಾಗಿದೆ. ಇದಲ್ಲದೆ ಚಿಂತಾಮಣಿ ಲಘು ತಿನಿಸುಗಳಿಗೆ ಫೇಮಸ್. ಚಿಂತಾಮಣಿ ಸ್ಪೆಷಲ್ ಎಂದೇ ಖ್ಯಾತಿಗೊಳಿಸಿರುವ ನನ್ನಾರಿ, ಹುರಿಗಾಳು ಮತ್ತು ಮಸಾಲೆ ಕಡಲೆ ಬೀಜ. ದೇಶದ ಬೆನ್ನೆಲುಬು ರೈತ. ಬಯಲು ಸೀಮೆಯಾದರೂ ಭೂಮ್ತಾಯಿನ ನಂಬಿ 1000 ಅಡಿಗಳನ್ನು ಕೊರೆದು ಸಿಕ್ಕ ನೀರಿನಲ್ಲೇ ಶ್ರಮದಿಂದ ಬೆಳೆ ಬೆಳೆದು ಸಂತೋಷ ಪಡುವ ನೇಗಿಲ ಯೋಗಿಗಳು.
ಟಮಾಟ, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬಜ್ಜಿ, ಚೆಂಡು ಹೂವ, ನವಕೋಲ್, ಮೆಣಸಿನಕಾಯಿ, ಅವರೆ ಕಂಪ್ಲೀಟ್ ಎಲ್ಲ ಬೆಂಗಳೂರು ಮಾರ್ಕೆಟ್ಗೆ, KR ಪುರ ಮಾರ್ಕೆಟ್, ಚಿಂತಾಮಣಿ ಮಾರ್ಕೆಟ್ಗೆ ನಾವು ರೈತರು ಆರಾಮಾಗಿ ಹಾಕೊಂಡು ಇದು ಮಾಡ್ತಾ ಇರ್ತೀವಿ. ಸುಮಾರು ಒಂದು 4-5 ವರ್ಷದಿಂದ ನಾವು ಇದನ್ನ ಹೂವು ಬೆಳೀತಾ ಇದೀವಿ. ಕಾರ್ನಿಷನ್ ಇದನ್ನ ಬೆಂಗಳೂರಿಗೆ ವಾರಕ್ಕೆ ಒಂದು 2ರಿಂದ 3 ಸಲ ತಗೊಂಡು ಹೋಗ್ತೀವಿ. ಒಳ್ಳೆ ಇನ್ಕಮ್ ಇದೆ ಇದರಲ್ಲಿ. ಹುಟ್ಟು ಸಾವಿನ ನಡುವೆ ಶ್ರೀಮಂತ, ಬಡವ, ಮಧ್ಯಮ ಎಂದು ವರ್ಗಗಳನ್ನು ಮಾಡಿಕೊಂಡ ಮನುಜ ಬದುಕೋಕೆ ಮಾರ್ಗಗಳನ್ನು ಕಂಡುಕೊಂಡ. ಸಾಕು ಪ್ರಾಣಿಗಳೆಂದು ಸಾಕಿಕೊಂಡು ಮಾರಿ ಸಂಸಾರ ತುಗಿಸಿಕೊಂಡ. ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದು ಹೊಟ್ಟೆ ಪಾಡಿಗೆ ಕೊಟ್ಟು ಬದುಕು ಕಟ್ಟಿಕೊಂಡ. ಏನೇ ಮಾಡು ಹೊಟ್ಟೆ ಬಟ್ಟೆಗೆ ನಿನ್ನ ಪಾಡು. ಅವರದೇ ಊರಿನಲ್ಲಿ, ಅವರದೇ ಸೂರಿನಲ್ಲಿ ಸರ್ಕಾರ ಇನ್ನೂ ಹೆಚ್ಚಿನ ಮಾರುಕಟ್ಟೆಯ ಸೌಲಭ್ಯಗಳನ್ನು ಮಾಡಿಕೊಟ್ಟು ಅವರ ಸಂತೋಷ, ನೆಮ್ಮದಿಯನ್ನು ಇಮ್ಮಡಿಗೊಳಿಸಲಿ. ಚಿಂತಾಮಣಿ ಬ್ರಿಟಿಷರ ಅವಧಿಯಲ್ಲಿ ಚಿಂಟೋಮಣಿ ಪೇಟಾಗಿದ್ದ ನಗರಿ. ಮರಾಠಿ ಚೀಫ್ಟೇನ್ ಚಿಂತಾಮಣಿ ರಾವ್ ಆಳ್ವಿಕೆಯಿಂದ ಚಿಂತಾಮಣಿಯಾಗಿ ರೂಪುಗೊಂಡಿತು. ಗಡಿ ಪ್ರದೇಶಗಳಲ್ಲೊಂದು ಇದು ಸುಂದರ ನಗರಿ. ಇದಕ್ಕೊಂದು ಭವ್ಯ ಇತಿಹಾಸವಿದೆ. ತನ್ನದೇ ಆದ ವಿಶಿಷ್ಟ ಸ್ವಂತಿಕೆ ಇದೆ. ಆಧುನಿಕ ಜಗತ್ತಿನ ವೇಗದ ಜೀವನದಲ್ಲಿ ಖಾಲಿ ರಸ್ತೆಗಳು